Hello dear students, welcome to Family of Sociology. Myself Mauneshwar Badigir, Assistant Professor of Sociology. Today we will discuss about Malthusian theory of population. It is a very important theory in demographic studies. Robert Malthus. He has published one important work on population. The title of that article is An Essay on the Principle of Population. In shortcut, it is an essay on the principle of population. But the full name of that article is An Essay on the Principle of Population as it affects the future improvement of society, with remarks on the speculations Mr. Godwin and Mr. Condorcet and others. ರಾಬರ್ಟ್ ಮಾಲ್ಥಸ್ ಅವರು ಜನಸಂಖ್ಯಾಶಾಸ್ತ್ರದ ಒಬ್ಬ ಬಹುದೊಡ್ಡ ಸಿದ್ಧಾಂತಿಗಳು. ಅವರು ಒಂದು ಆರ್ಟಿಕಲ್ ಅನ್ನು ಬರೆದಿದ್ದಾರೆ. ಅದರ ಹೆಸರು ಎನ್ ಎಸ್ಸೆ ಆನ್ ದಿ ಪ್ರಿನ್ಸಿಪಲ್ಸ್ ಆಫ್ ಪಾಪ್ಯುಲೇಷನ್ ಅಂತ. ಇದು ಎಂಥ ಒಂದು ದೊಡ್ಡ ಕ್ರಾಂತಿಯನ್ನು ನಿರ್ಮಾಣ ಮಾಡ್ತು ಅಂತಂತಂದರೆ, ಬಹಳ ದೊಡ್ಡ ಕ್ರಾಂತಿಯನ್ನು ನಿರ್ಮಾಣ. ಇಟ್ ಇಸ್ ಎನ್ ಎಪೋಕ್ ಮೇಕಿಂಗ್ ಥಿಯರಿ ಇನ್ ದಿ ಹಿಸ್ಟ್ರಿ ಆಫ್ ಪಾಪ್ಯುಲೇಷನ್ ಸ್ಟಡೀಸ್. ಜನಸಂಖ್ಯಾಶಾಸ್ತ್ರದ ಅಧ್ಯಯನದಲ್ಲಿ ಇದೊಂದು ಯುಗ ಪರಿವರ್ತನೆಯನ್ನು ಮೊಟ್ಟು ಹಾಕ್ತು. ಎಷ್ಟರ ಮಟ್ಟಿಗೆ ಅಂತಂತಂದರೆ, ಮಾಲ್ಥಸ್ ಥಿಯರಿ ಬಂದ ಮೇಲೆ ಜನಸಂಖ್ಯಾ ಎಲ್ಲ ಸಿದ್ಧಾಂತಗಳನ್ನು ನಾವು ಎರಡು ರೀತಿಯಾಗಿ ವಿಭಾಗವನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ. ಸೊ ವಿ ಸ್ಟಾರ್ಟೆಡ್ ಟು ಡಿವೈಡ್ ಆಲ್ ದಿ ಥಿಯರೀಸ್ ಆಫ್ ಪಾಪ್ಯುಲೇಷನ್ ಇಂಟು ಟೂ ಸೆಕ್ಷನ್ಸ್, ಪ್ರೆ ಮಾಲ್ಥೂಸಿಯನ್ ಥಿಯರೀಸ್ ಆ್ಯಂಡ್ ಪೋಸ್ಟ್ ಮಾಲ್ಥೂಸಿಯನ್ ಥಿಯರೀಸ್. ಅಂದರೆ ಮಾಲ್ಥೂಸಿಯನ್ ಥಿಯರಿ ತುಂಬ ಸೆಂಟರ್ ಪಾಯಿಂಟ್ ಆಗಿ ಕನ್ವರ್ಟ್ ಆಯಿತು. ಅವನ ಥಿಯರಿ ಅವನೇ ಹೇಳಿರೋ ಪ್ರಕಾರ ಇಬ್ಬರು ವ್ಯಕ್ತಿಗಳಿಗೆ ಒಂದು ರಿಯಾಕ್ಷನ್ ಆಗಿ ಇಟ್ ವಾಸ್ ಎನ್ ರಿಯಾಕ್ಷನ್ ಅಗೇನ್ಸ್ಟ್ ಕಾಂಡ್ರಸೆಟ್ ಆ್ಯಂಡ್ ಗಾಡ್ವಿನ್. ಅವರಿಬ್ಬರದು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಅವರು ಸೊಸೈಟಿ ಬಗ್ಗೆ ಒಂದು ಆಶಾವಾದವನ್ನು ಒಪ್ಕೊಂಡಿದ್ರು. ಏನು ಆಶಾವಾದ ಅಂತಂದರೆ, ಸೊಸೈಟಿಯಲ್ಲಿ ಇವತ್ತು ನಾವು ನೋಡ್ತಕ್ಕಂಥ ಎಲ್ಲ ರೀತಿಯ ಇನ್ಇಕ್ವಾಲಿಟಿಗಳು, ಅಸಮಾನತೆಗಳು ಒಂದು ದಿನ ಇಲ್ಲವಾಗ್ತವೆ ಮತ್ತು ಒಂದು ಪರ್ಫೆಕ್ಟ್ ಸೊಸೈಟಿ ನಿರ್ಮಾಣ ಆಗ್ತದೆ. ದೇ ಟಾಕ್ಡ್ ಅಬೌಟ್ ದಿ ಪರ್ಫೆಕ್ಟ್ ಸೊಸೈಟಿ. ಒನ್ ಡೇ ಆಲ್ ಇನ್ಇಕ್ವಾಲಿಟೀಸ್ ವಿಲ್ ಡಿಸ್ಅಪಿಯರ್ ಫ್ರಮ್ ದಿ ಸೊಸೈಟಿ. ಸೊಸೈಟಿ ವಿಲ್ ಬಿಕಮ್ ಅ ಪರ್ಫೆಕ್ಟ್ ಸೊಸೈಟಿ. ಇದು ಆ ಇಬ್ಬರು ಸಿದ್ಧಾಂತಿಗಳ ಒಂದು ವಾದ ಆಗಿತ್ತು. ಸೊ ಮಾಲ್ಥಸ್ ತುಂಬ ಸೈಂಟಿಫಿಕ್ ಗ್ರೌಂಡ್ ಮೇಲೆ ತನ್ನ ಸಿದ್ಧಾಂತವನ್ನು ಅವರಿಗೆ ಒಂದು ಪ್ರತಿರೋಧವಾಗಿ ತನ್ನ ಸಿದ್ಧಾಂತವನ್ನು ಮಂಡಿಸ್ತಾನೆ. ಸೊ ಹಿಯರ್ ಮಾಲ್ಥಸ್ ಸ್ಟಾರ್ಟೆಡ್ ಹೀಸ್ ಎಸ್ಸೆ ಬೈ ಲೇಯಿಂಗ್ 2 postulates and 5 prepositions. 2 ತತ್ವಗಳ ಆಧಾರದ ಮೇಲೆ ಮಾಲ್ಥಸ್ ತಮ್ಮ ಸಿದ್ಧಾಂತಗಳನ್ನು ಶುರು ಮಾಡ್ತಾರೆ. ಇದಾದ ಮೇಲೆ ಮುಂದೆ 5 ಒಂದು ಪ್ರಿಪೋಸಿಷನ್ಸ್ಗಳನ್ನ ಅವರು ಕೊಡ್ತಾರೆ. ಫಸ್ಟ್ let us look into the 2 postulates. What are those 2 postulates? First one, that food is necessary to the existence of man. Here man is not only a person, here man is entire mankind. So in order to survive on this earth, each and every living creature needs food for its survival. ಪ್ರತಿಯೊಂದು ಜೀವರಾಶಿ ಕೂಡ ಭೂಮಿ ಮೇಲೆ ಬದುಕಬೇಕಾದ್ರೆ ಅದಕ್ಕೆ ಆಹಾರದ ಅವಶ್ಯಕತೆ ಇರುತ್ತೆ. ಇದು ಮೊದಲನೇ ಪಾಸ್ಚುಲೇಟು. ಎರಡನೇದು ಏನಪ್ಪ ಅಂತಂದರೆ, ದಿ ಸೆಕೆಂಡ್ ಪಾಸ್ಚುಲೇಟ್ ಈಸ್ ದ ಪ್ಯಾಷನ್ ಬಿಟ್ವೀನ್ ಸೆಕ್ಸಸ್ ಈಸ್ ನೆಸೆಸರಿ ಆ್ಯಂಡ್ ವಿಲ್ ರಿಮೇನ್ ನಿಯರ್ಲಿ ಇನ್ ಇಟ್ಸ್ ಪ್ರೆಸೆಂಟ್ ಸ್ಟೇಟ್. ಅಂದರೆ ಇಲ್ಲಿ ಲಿಂಗಗಳ, 2 ವಿರುದ್ಧ ಲಿಂಗಗಳ ಮಧ್ಯೆ ಒಂದು ಏನು ಕರಿತಾರೆ ಅಟ್ರಾಕ್ಷನ್ ಅನ್ನೋದು ಅದು ಯಾವತ್ತೂ ಇರುತ್ತೆ, ಅದು ಮತ್ತು ಕಂಟಿನ್ಯೂ ಕೂಡ ಆಗುತ್ತೆ ಅನ್ನೋದು. ಇವೆರಡು ಮಾಲ್ಥಸ್ ಥಿಯರಿಗೆ ಆಧಾರ ಸ್ತಂಭಗಳು. ಈ 2 ಮಾಲ್ಥಸ್ ಥಿಯರಿಗೆ ಏನಂತ ಕರಿತೀವಿ ನಾವು, 2 ಆಧಾರ ಸ್ತಂಭಗಳಿದ್ದಾಗೆ. ದೀಸ್ ಆರ್ ದಿ 2 pillars ಆಫ್ Malthusian theory of population. Then he talked about 5 postulates. That means 5 very strong asserted statements. The first one is, when man has abundance of subsistence, the death rate decreases and birth rate increases. Obviously, when we have sufficient subsistence or food to eat, there will not be much death rate and there will be automatically increase in the birth rate. ಯಾವಾಗ ಮನುಕುಲಕ್ಕೆ ಅಥವಾ ಮಾನವನಿಗೆ ಸಾಕಷ್ಟು ಪ್ರಮಾಣದ ಆಹಾರ ಇರುತ್ತೋ ಆವತ್ತು ಏನಾಗ್ತದೆ ಅಂದರೆ ಮರಣ ಪ್ರಮಾಣ ಕಡಿಮೆ ಆಗ್ತದೆ ಮತ್ತು ಜನನ ಪ್ರಮಾಣ ಜಾಸ್ತಿ ಆಗ್ತದೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ದಿ ಸೆಕೆಂಡ್ ಪಾಸ್ಚುಲೇಟ್ ಈಸ್ ದಿ ಪವರ್ ಆಫ್ ಪಾಪ್ಯುಲೇಷನ್ ಈಸ್ ಡೆಫಿನೆಟ್ಲಿ ಗ್ರೇಟರ್ ದ್ಯಾನ್ ದಿ ಪವರ್ ಇನ್ ದಿ ಅರ್ತ್ ಟು ಪ್ರೊಡ್ಯೂಸ್ ಸಬ್ಸಿಸ್ಟೆನ್ಸ್ ಫಾರ್ ಮೆನ್. ದಟ್ ಈಸ್ ಪಾಪ್ಯುಲೇಷನ್ ಇನ್ಕ್ರೀಸಸ್ ಫಾಸ್ಟರ್ ದ್ಯಾನ್ ದಿ ಫುಡ್ ಸಪ್ಲೈ. ಹಿಯರ್ it is also known factor that always there is a gap between population and food supply. As we know,
ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಜನರು ಕೂಡ ನಾವು ಆಹಾರ ಒಂದು ಏನು ಬೆಳವಣಿಗೆಯಲ್ಲಿ ನಾವೆಲ್ಲರೂ ಪಾತ್ರವನ್ನು ವಹಿಸೋದಿಲ್ಲ. ಸ್ವಲ್ಪ ಜನ ಮಾತ್ರ ನಾವು ಆಹಾರವನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಾರ್ಯದಲ್ಲಿ ತೊಡಗಿರ್ತೀವಿ. ಆಟೋಮೆಟಿಕ್ ಆಗಿ ಏನಾಗ್ತೈತಿ ಅಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರ್ತೈತಿ, ಆಹಾರ ಅದರ ಒಂದು ಸಪ್ಲೈ ಕಡಿಮೆ ಆಗ್ತಾ ಇರುತ್ತೆ. ಇದು ಎರಡನೇ ಪಾಸ್ಚುಲೇಟ್. ದಿ ಥರ್ಡ್ ಪಾಸ್ಚುಲೇಟ್ ಈಸ್ population when unchecked increases in a geometrical ratio and subsistence increases only in arithmetical ratio. ಇದು ಮಾಲ್ಥಸ್ ಥಿಯರಿಯಲ್ಲಿ ತುಂಬಾ ಸೆಂಟರ್ ಪಾಯಿಂಟ್. ದಿಸ್ ಇಸ್ ದ ಮೋಸ್ಟ್ ಕ್ರೂಷಿಯಲ್ ಪಾಸ್ಚುಲೇಟ್ ಇನ್ ದಿ ಮಾಲ್ಥೂಸಿಯನ್ ಥಿಯರಿ ಆಫ್ ಪಾಪ್ಯುಲೇಷನ್. He says that when population unchecked, when it is not curbed, when it is not stopped, automatically it will increase in geometrical ratio. That means 1 to 2, 2 to 4, 4 to 8, 8 to 16, 16 to 32. So it will multiply itself. And on par with that, the subsistence or food supply, it will increases in arithmetic ratio. That is 1, 2, 3, 4, 4 to 5, 5 to 6, 6 to 7, 7 to 8, so on and so forth. ಮಾಲ್ಥಸ್ ಏನು ಹೇಳ್ತಾರೆ ಅಂತಂದರೆ, ನೀವು ಪಾಪ್ಯುಲೇಷನ್ ಅನ್ನು ಕಡಿಮೆ ಕರ್ಬ್ ಮಾಡದೆ ಹೋದ್ರಿ ಅಥವಾ ಅದಕ್ಕೆ ಒಂದು ನಿರ್ಬಂಧವನ್ನು ಹಾಕದೆ ಹೋದ್ರಿ ಏನಾಗ್ತೈತಿ ಅಂದರೆ ಜನಸಂಖ್ಯೆ ಅನ್ನೋದು ಜಿಯೋಮೆಟ್ರಿಕಲ್ ರೇಷಿಯೋದಲ್ಲಿ ಅಂದರೆ ಏನಾಗ್ತದೆ ಡಬಲ್ 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 ಆಗ್ತಾ ಹೋಗ್ತೈತಿ. ಅದೇ ರೀತಿ ಫುಡ್ ಸಪ್ಲೈ ಅನ್ನೋದು ಅದು ಬರೀ 1, 2, 3, 4 ರೇಷಿಯೋಲ್ಲಿ ಜಾಸ್ತಿ ಆಗ್ತಾ 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 ಹೋಗ್ತದೆ. ಅಂದರೆ ಆಟೋಮೆಟಿಕ್ ಆಗಿ ಫುಡ್ ಸಪ್ಲೈಯಲ್ಲಿ ಮತ್ತು ಪಾಪ್ಯುಲೇಷನಲ್ಲಿ ಬಹಳಷ್ಟು ಗ್ಯಾಪ್ ಕ್ರಿಯೇಟ್ ಆಗ್ತೈತಿ ಅನ್ನೋದು ಮಾಲ್ಥಸ್ ಅವರ ಮೂರನೇ ಪಾಸ್ಚುಲೇಟು. ನಾಲ್ಕನೇದು ವೆರಿ ಇಂಟ್ರೆಸ್ಟಿಂಗ್ ಏನು ಅಂತಂತಂದರೆ, ವೆನ್ ದೇರ್ ಈಸ್ ಅಡಿಕ್ವೇಟ್ ಸಬ್ಸಿಸ್ಟೆನ್ಸ್ ದಿ ನ್ಯಾಚುರಲ್ ಬರ್ತ್ ರೇಟ್ ವಿಲ್ ಬಿ 43 per 1000 and the natural death rate will be 15 per 1000. Automatically there will be some natural increase of population which would be 28 per 1000. ಅಂದರೆ ಯಾವಾಗ ಮನುಷ್ಯನಿಗೆ ಸಾಕಷ್ಟು ಆಹಾರ ಇರುತ್ತೋ ಆವಾಗ ನಾವೇನು ಕೇಳ್ತೀವಿ, ನ್ಯಾಚುರಲ್ ಬರ್ತ್ ರೇಟ್ ಜನನ ಪ್ರಮಾಣ 1000ಕ್ಕೆ 43 ಇರ್ತೈತಿ ಮತ್ತು ಮರಣ ಪ್ರಮಾಣ 1000ಕ್ಕೆ 15 ಇರ್ತೈತಿ. ಇವಾಗ 43ರಲ್ಲಿ 15 ಮೈನಸ್ ಮಾಡಿದರೆ 1000 ಪ್ರತಿ 1000 ಜನಸಂಖ್ಯೆಗೆ 28 ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ 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 ಹೋಗ್ತಾ ಇರುತ್ತೆ, ಯಾವಾಗಿದು ಮನುಷ್ಯನಿಗೆ ಎಡಿಕ್ವೇಟ್ ಆಗಿ ಆಹಾರ ಇದ್ದಾಗ. ಕೊನೆಯ ಪಾಸ್ಚುಲೇಟು, ಲಾಸ್ಟ್ ಪಾಸ್ಚುಲೇಟ್ ಆರ್ ಫಿಫ್ತ್ ಪಾಸ್ಚುಲೇಟ್ ಆಫ್ ಮಾಲ್ಥೂಸಿಯನ್ ಥಿಯರಿ ಈಸ್ ವೆನ್ ದೇರ್ ಈಸ್ ಅಬಂಡೆನ್ಸ್ ಆಫ್ ಫುಡ್ ಸಪ್ಲೈ ದ ಪಾಪ್ಯುಲೇಷನ್ ವುಡ್ ಡಬಲ್ ಇನ್ ಪೀರಿಯಡ್ ಆಫ್ 25 years. That means when there is adequate food for the humankind, the population will double in every 25 years. ಅಂತಂದರೆ ಯಾವಾಗ ಮನುಷ್ಯನಿಗೆ ಆಹಾರ ಸಾಕಷ್ಟು ಇತ್ತು ಅಂದರೆ ಪ್ರತಿ 25 ವರ್ಷಗಳಿಗೊಮ್ಮೆ ಇರ್ತಕ್ಕಂತಹ ಜನಸಂಖ್ಯೆ ಪ್ರಮಾಣ ಅದು ಡಬಲ್ ಆಗ್ತೈತಿ ಅಥವಾ ದ್ವಿಗುಣಗೊಳ್ತೈತಿ ಅಂತ ಹೇಳಿ ಮಾಲ್ಥಸ್ ಅವರು ಹೇಳ್ತಾರೆ. ಅಂದ್ರೆ ಏನು, ಮಾಲ್ಥಸ್ಸು ಏನು ಮಾಡಿದ್ದಾರೆ ಅಂತಂದರೆ, ಹಿ ಎಕ್ಸಾಮಿನ್ಡ್ ದಿ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಪಾಪ್ಯುಲೇಷನ್ ಗ್ರೋತ್ ಆ್ಯಂಡ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಡೆವಲಪ್ಮೆಂಟ್. ಅವರು ಒಂದು ಜನಸಂಖ್ಯೆ ಬೆಳವಣಿಗೆಗೂ ಮತ್ತು ಆ ಪ್ರದೇಶದ ಆರ್ಥಿಕ ಮತ್ತು ರಾಜಕೀಯ ವಿದ್ಯಮಾನಗಳಿಗೆ ಒಂದು ಕನೆಕ್ಷನನ್ನು ಕೊಡ್ತಾರೆ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ, ಮಾಲ್ಥಸ್ ಅವರ ಒಂದು ಏನು ಕರಿತೀವಿ ನಾವು ಸ್ಟೈಲ್ ಆಫ್ ರೈಟಿಂಗ್ ಅಥವಾ ಅವರು ಬರೀತಕ್ಕಂಥ ಬರವಣಿಗೆ ಶೈಲಿ ಮಾತ್ರ ಎಲ್ಲರನ್ನು ಟಚ್ ಮಾಡ್ತು ಮತ್ತು ಅದಕ್ಕೊಂದು ತತ್ವಶಾಸ್ತ್ರೀಯ ಒಂದು ಮೆರಗನ್ನು ಅವರು ಕೊಟ್ಟರು. ಆದರೂ ಕೂಡ ಅವರು ಯಾವತ್ತೂ ಇದನ್ನು ತಮ್ಮದು ಒರಿಜಿನಲ್ ಅಂತೇಳಿ ಹಿ ನೆವರ್ ಕ್ಲೈಮ್ಡ್ ದಿ ಒರಿಜಿನಾಲಿಟಿ ಬಟ್ ಹಿ ಮೇಡ್ ಇಟ್ ಇನ್ ಎ ವೆರಿ ಸಿಸ್ಟಮೆಟಿಕ್ ಮ್ಯಾನರ್. ಮಾಲ್ಥಸ್ he recognized that the growth of population does not go unchecked. ಅಂದರೆ ಏನು ಹೇಳ್ತಾರೆ ಅಂದರೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ನಾವು ಅದನ್ನು ಕರ್ಬ್ ಮಾಡದೇ ಇರಲಿಕ್ಕೆ ಆಗೋದಿಲ್ಲ ಅಥವಾ ಅದ್ರ ಪಾಡಿಗೆ ಅದು ಸುಮ್ಮನೆ ಜಾಸ್ತಿ ಆಗ್ತಾ ಹೋಗೋ ಹಾಗೂ ಇಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ದೆನ್ ಹಿ ಟಾಕ್ಡ್ ಅಬೌಟ್ 2 types ಆಫ್ ಚೆಕ್ಸ್. 2 ರೀತಿಯ ಚೆಕ್ಸ್ಗಳ ಬಗ್ಗೆ. ಅಂದರೆ ಇವು ಒಂದು ರೀತಿ ಕಂಟ್ರೋಲಿಂಗ್ ಮೆಕ್ಯಾನಿಸಮ್ಸ್ಗಳು ಇವು ಚೆಕ್ಸ್ ಅಂತಂದರೆ. ಏನಂದರೆ, ಒಂದು ಪ್ರಿವೆಂಟಿವ್ ಚೆಕ್ ಆ್ಯಂಡ್ ಪಾಸಿಟಿವ್ ಚೆಕ್. ಪ್ರಿವೆಂಟಿವ್ ಚೆಕ್ ಆ್ಯಂಡ್ ಪಾಸಿಟಿವ್ ಚೆಕ್. ಪ್ರಿವೆಂಟಿವ್ ಚೆಕ್ ಅಂದರೆ ಏನಪ್ಪ ಅಂತಂದರೆ, ಅಕಾರ್ಡಿಂಗ್ ಟು ರಾಬರ್ಟ್ ಮಾಲ್ಥಸ್, ಪ್ರಿವೆಂಟಿವ್ ಚೆಕ್ meant that those factors which curtail the birth rate, ಯಾವ ಅಂಶಗಳು ಜನನ ಪ್ರಮಾಣವನ್ನು ಕಡಿಮೆ ಮಾಡ್ತಾವಲ್ಲ ಅವುಗಳಿಗೆ ಮಾಲ್ಥಸ್ ಏನಂತ ಕರೆದ್ರು, ಪ್ರಿವೆಂಟಿವ್ ಚೆಕ್ಸ್ ಅಂತ ಕರೆದ್ರು. ಎಕ್ಸಾಂಪಲ್, ಮಾರಲ್ ರಿಸ್ಟ್ರೈಂಟ್ಸ್, ಅಬ್ಸಿಸ್ಟೆನ್ಸ್ ಆಫ್ ಮ್ಯಾರೇಜ್ ಐದರ್ ಫಾರ್ ಎ ಟೈಮ್ ಆರ್ ಪರ್ಮನೆಂಟ್ಲಿ, ಸ್ಟ್ರಿಕ್ಟ್ ಮಾರಲ್ ಕಂಡಕ್ಟ್ ಟುವರ್ಡ್ಸ್ ದಿ ಸೆಕ್ಸ್ ಇನ್ ದಿ ಇಂಟರ್ವಲ್ ಎಕ್ಸೆಟ್ರಾ. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯಾವ ಅಂಶಗಳಿಂದ ಜನಸಂಖ್ಯೆಯನ್ನು ಅಥವಾ ಜನನ ಪ್ರಮಾಣ ಕಡಿಮೆ ಮಾಡಲಿಕ್ಕೆ ಬರುತ್ತೋ
ಅವುಗಳಿಗೆ ಪ್ರಿವೆಂಟಿವ್ ಚೆಕ್ ಅಂತ ಕರೆದ್ರು. ಹಾಗಂದ್ರೆ ಯಾವ ಎಕ್ಸಾಂಪಲ್ಸ್ ಅಪ್ಪ ಅಂತಂದರೆ ನಮ್ಮ ನೈತಿಕ ಕಟ್ಟಳೆಗಳು ಮತ್ತು ಮದುವೆಯನ್ನು ಅದರಿಂದ ದೂರ ಇರೋದು, ಅಥವಾ ಲೇಟ್ ಮ್ಯಾರೇಜು, ಅಥವಾ ಪರ್ಮನೆಂಟಾಗಿ ಮದುವೆ ಆಗದೇ ಇರೋದು, ಮತ್ತು ನಾವು ಲೈಂಗಿಕ ವಿಷಯಗಳ ಬಗ್ಗೆ ತುಂಬ ಕಟ್ಟುನಿಟ್ಟಾದ ಆಚರಣೆಗಳನ್ನು ಅನುಸರಿಸುವುದು. ಇವುಗಳನ್ನ ನಾವು ಆಚರಿಸೋದ್ರಿಂದ, ಇವುಗಳನ್ನ ನಾವು ಪ್ರಾಕ್ಟಿಕಲಿ ಇಂಪ್ಲಿಮೆಂಟೇಷನ್ ಮಾಡ್ಕೋದ್ರಿಂದ ನಾವು ಜನನ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬಹುದು ಅಂತೇಳಿ ಮಾಲ್ತಸ್ಸು ಹೇಳ್ತಾರೆ. ಇದು ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟರು ಅಂದರೆ ಅವ್ರು ಹೇಳ್ತಾರೆ, ಆ್ಯಂಡ್ ದಿಸ್ ಈಸ್ ಓನ್ಲಿ ಮೋಡ್ ಆಫ್ ಕೀಪಿಂಗ್ ಪಾಪ್ಯುಲೇಷನ್ ಆನ್ ಲೆವೆಲ್ ವಿತ್ ದಿ ಮೀನ್ಸ್ ಆಫ್ ಸಬ್ಸಿಸ್ಟೆನ್ಸ್ ವಿಚ್ ಈಸ್ ಪರ್ಫೆಕ್ಟ್ಲಿ ಕನ್ಸಿಸ್ಟೆಂಟ್ ವಿತ್ ದಿ ವರ್ಚ್ಯೂ ಆ್ಯಂಡ್ ಹ್ಯಾಪಿನೆಸ್. ನಾವು ಜಗತ್ತಿನಲ್ಲಿ ಸಂತೋಷದಿಂದ ಬದುಕಬೇಕಂತಂದರೆ, ಅಥವಾ ಒಂದು ರೀತಿಯಾಗಿ ಆಹಾರ ಮತ್ತು ಪಾಪ್ಯುಲೇಷನನ್ನು ಬ್ಯಾಲೆನ್ಸ್ ಮಾಡಬೇಕಂತಂದರೆ ಈ ರೀತಿಯಾದ ಪ್ರಿವೆಂಟಿವ್ ಚೆಕ್ಗಳನ್ನು ನಾವು ಅನುಕರಣೆ ಮಾಡಬೇಕು. ಇದು ಒಂದೇ ಮಾರ್ಗ ಅಂತೇಳಿ ಮಾಲ್ತಸ್ ಹೇಳ್ತಾರೆ. Then he talked about positive checks. According to Malthus, positive checks means that those factors which shorten the human life and increases the death rate. ಯಾವ ಅಂಶಗಳು ಮಾನವನ ಜೀವನದ ಅವಧಿಯನ್ನು ಕಡಿಮೆ ಮಾಡಿ ಮತ್ತು ಮರಣ ಪ್ರಮಾಣವನ್ನು ಜಾಸ್ತಿ ಮಾಡ್ತಾವೋ ಅವುಗಳಿಗೆ ಪಾಸಿಟಿವ್ ಚೆಕ್ಸ್ ಅಂತ ಕರೆದರು. ಉದಾಹರಣೆಗಳಿಗೆ ಫಾರ್ ಎಕ್ಸಾಂಪಲ್ ಎಪಿಡೆಮಿಕ್ಸ್, ವಾರ್ಸ್ ಆ್ಯಂಡ್ ಫ್ಯಾಮಿನ್ಸ್. ರೋಗ ರುಜಿನಗಳು, ಯುದ್ಧಗಳು ಮತ್ತು ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ, ಇವುಗಳಿಗೆ ಮಾಲ್ತಸ್ ಪಾಸಿಟಿವ್ ಚೆಕ್ಸ್ ಅಂತ. ಇವೇನು ಮಾಡ್ತಾವೆ ಅಂದರೆ ಮನುಷ್ಯನ ಡೆತ್ ರೇಟನ್ನು ಜಾಸ್ತಿ ಮಾಡ್ತವೆ ಮತ್ತು ಮನುಷ್ಯನ ಜೀವನಾವಧಿಯನ್ನು ಕಡಿಮೆ ಮಾಡ್ತವೆ. ನಿಮಗೆಲ್ಲ ಗೊತ್ತಿರ್ಬೋದು, ಯುದ್ಧಗಳಾದಾಗ ಸಾಕಷ್ಟು ರೀತಿಯ ಸಾವು ನೋವುಗಳಾಗ್ತವೆ, ಬರಗಾಲ ಬಂದಾಗ ಸಾಕಷ್ಟು ಸಾವು ನೋವುಗಳಾಗ್ತವೆ, ಮತ್ತು ಅತಿವೃಷ್ಟಿ ಅನಾವೃಷ್ಟಿ ಬಂದಾಗ ಕೂಡ ಸಾಕಷ್ಟು ಸಾವು ನೋವುಗಳು ಆಗ್ತವೆ. ಮತ್ತು ಎಪಿಡೆಮಿಕ್ಸ್ ಅಂತಂದರೆ ಎಪಿಡೆಮಿಕ್ಸ್ ಆ್ಯಂಡ್ ಎಂಡೆಮಿಕ್ಸ್, ರೋಗಗಳು ಅವು ಒಂದು ಸೀಮಿತ ಪ್ರದೇಶದ ಸಂಬಂಧಿಸಿರ್ಬೋದು ಅಥವಾ ಇಡೀ ಜಗತ್ತನ್ನು. ಫಾರ್ ಎಕ್ಸಾಂಪಲ್ ಈಗ ಕರೋನಾ, ಇಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪಾಸಿಟಿವ್ ಚೆಕ್. ಅದ ನಂತರ ಮಾಲ್ತಸ್ ಕ್ಲಾಸಿಫೈಡ್ ಪಾಸಿಟಿವ್ ಚೆಕ್ಸ್ ಇಂಟು 2 ಸಬ್ ಟೈಪ್ಸ್: ನ್ಯಾಚುರಲ್ ಪಾಸಿಟಿವ್ ಚೆಕ್ಸ್ ಆ್ಯಂಡ್ ಮ್ಯಾನ್ ಮೇಡ್ ಪಾಸಿಟಿವ್ ಚೆಕ್ಸ್. ನೈಸರ್ಗಿಕ ಪಾಸಿಟಿವ್ ಚೆಕ್ಸ್ಗಳು ಮತ್ತು ಮಾನವ ನಿರ್ಮಿತ ಪಾಸಿಟಿವ್ ಚೆಕ್ಸ್ಗಳಂತ ಹೇಳಿ ಎರಡು ರೀತಿಯಾಗಿ ಮಾಲ್ತಸ್ ಅವನ್ನ ಹೇಳ್ತಾರೆ. ನೈಸರ್ಗಿಕ ಅಂದರೆ ಅದ್ರ ಹೆಸರೇ ಸೂಚಿಸುವಂತೆ ದೀಸ್ ಆರ್ ಪ್ಯೂರ್ಲಿ ನ್ಯಾಚುರಲ್ ಇನ್ ನೇಚರ್. ದೇ ಹ್ಯೂಮನ್ ಬೀಯಿಂಗ್ಸ್ ದೇ ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್ ದೀಸ್ ನ್ಯಾಚುರಲ್ ಪಾಸಿಟಿವ್ ಚೆಕ್ಸ್. ಫಾರ್ ಎಕ್ಸಾಂಪಲ್ ಎಪಿಡೆಮಿಕ್ಸ್, ಫ್ಯಾಮಿನ್ಸ್, ಡ್ರಾಟ್ ಎಕ್ಸೆಟ್ರಾ. ಅಂದರೆ ಇವು ಪರಿಸರದಿಂದನೇ ಬಂದಿರತಕ್ಕಂತಹದ್ದು. ಮ್ಯಾನ್ ಮೇಡ್ ಪಾಸಿಟಿವ್ ಚೆಕ್ಸ್ ಅಂತಂದರೆ ಮಾನವ ನಿರ್ಮಿತ, ಹೆಸರೇ ಹೇಳ್ತಕ್ಕಂಥ ಇಟ್ ಇಸ್ ಮ್ಯಾನ್ ಮೇಡ್. ಫಾರ್ ಎಕ್ಸಾಂಪಲ್ ವಾರ್, ಆಲ್ ಟೈಪ್ಸ್ ಆಫ್ ಎಕ್ಸೆಸ್ ವಿಚ್ ಕುಡ್ ಹ್ಯಾವ್ ಬೀನ್ ಅವಾಯ್ಡೆಡ್. ಯಾವುದೇ ರೀತಿಯ ಅತಿ ಅಂತ ಎಲ್ಲಿ ಬರುತ್ತೋ ಅದೆಲ್ಲವೂ ಮನುಷ್ಯ ನಿರ್ಮಿತ ಪಾಸಿಟಿವ್ ಚೆಕ್ಸ್ಗಳು. ಯಾರ ಪ್ರಕಾರ? ರಾಬರ್ಟ್ ಮಾಲ್ತಸ್ ಪ್ರಕಾರ. ಇವನ್ ಆಕ್ಸಿಡೆಂಟ್ಗಳು ಕೂಡ ಮ್ಯಾನ್ ಮೇಡ್ ಪಾಸಿಟಿವ್ ಚೆಕ್ಸ್. ಇಲ್ಲಿ ಮಾಲ್ತಸ್ ಅವರು 11 ಪ್ರಕಾರದ ಮ್ಯಾನ್ ಮೇಡ್ ಪಾಸಿಟಿವ್ ಚೆಕ್ಸ್ಗಳನ್ನ ಗುರುತಿಸ್ತಾರೆ. ಮಾಲ್ತಸ್ ರಿಕಗ್ನೈಸ್ಡ್ 11 ಟೈಪ್ಸ್ ಆಫ್ ಮ್ಯಾನ್ ಮೇಡ್ ಪಾಸಿಟಿವ್ ಚೆಕ್ಸ್ ಸಚ್ ಆಸ್ ಅನ್ಹೋಲ್ಸಮ್ ಆಕ್ಯುಪೇಷನ್ಸ್, ಸಿವಿಯರ್ ಲೇಬರ್ ಆ್ಯಂಡ್ ಎಕ್ಸ್ಪೋಜರ್ ಟು ದಿ ಸೀಸನ್ಸ್, bad and insufficient food, clothing arising from poverty, bad nursing of children, excess of all kinds. ಈ ರೀತಿಯಾಗಿ ಅಂದರೆ ಒಂದು ಕೆಟ್ಟ ಕೆಲಸದ ವಾತಾವರಣ ಮತ್ತು ಬಡತನ ಮತ್ತು ಕೆಟ್ಟ ವಾತಾವರಣಕ್ಕೆ ನಾವು ಎಕ್ಸ್ಪೋಸ್ ಆಗೋದು ಮತ್ತು ಇನ್ಸಫಿಷಿಯೆಂಟ್ ಆಹಾರ. ಸೊ ಈ ರೀತಿಯಾಗಿ 11 ರೀತಿಯ ಮಾನವ ನಿರ್ಮಿತ ಪಾಸಿಟಿವ್ ಚೆಕ್ಸ್ ಬಗ್ಗೆ ಮಾಲ್ತಸ್ ಮಾತಾಡ್ತಾರೆ. ಆ್ಯಂಡ್ ಫೈನಲಿ he said that ಪ್ರಿವೆಂಟಿವ್ ಚೆಕ್ಸ್ ವೇರ್ ನೆಸೆಸರಿ ಇನ್ ಆರ್ಡರ್ ಟು ಅವಾಯ್ಡ್ ಪಾಸಿಟಿವ್ ಚೆಕ್ಸ್. ಪಾಸಿಟಿವ್ ಚೆಕ್ಸ್ಗಳನ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ಪ್ರಿವೆಂಟಿವ್ ಚೆಕ್ಸ್ಗಳ ಮೊರೆ ಹೋಗಬೇಕಾಗ್ತತಿ ಅಂತೇಳಿ ಮಾಲ್ತಸ್ ಅವರು ಹೇಳ್ತಾರೆ. ಹಾಗಾದರೆ ಈ ಕೃತಿಯನ್ನು ನಾವೀಗ ಒಂಚೂರು ವಿಶ್ಲೇಷಣೆಯನ್ನು ಮಾಡೋಣ. ಅಂದರೆ ಮಾಲ್ತಸ್ ಅವರು ಹೇಳಿದ ಸರಿನಾ ತಪ್ಪಾ ಯಾವ ರೀತಿ ಅಂತೇಳಿ. ಲೆಟ್ ಅಸ್ ಇವ್ಯಾಲ್ಯೂಯೇಟ್ ದಿ ಮಾಲ್ಥೂಸಿಯನ್ ಥಿಯರಿ ಆಫ್ ಪಾಪ್ಯುಲೇಷನ್. Malthusian theory, as we have already pointed out, has been acclaimed as an epoch-making theory. It was a landmark in the history of population studies, which divided the history into 2 periods, before and after. Malthus theory, it is a central theory in the demographic studies. So it is a landmark in the demographic studies in such a way that we divide all the theories of population into 2 categories: pre-Malthusian theories and post-Malthusian theories. So it has created a new vista in the history of population studies. He examined the important point in the Malthusian theory is
He connected population growth and economic political events, and his presenting style was very attractive with a philosophical touch. Here, let us look into the Kenneth Smith opinion regarding Malthusian theory. Kenneth Smith, he said that the success of Malthus may be attributed to the opportune circumstances and political climate prevailing in this time. Disillusioned by the French Revolution, the intellectuals of his time supported his theory. His economic message was welcomed. The optimistic of his preceders paled before his realistic pessimism. ಏನು ಹೇಳ್ತಾರೆ ಕೆನ್ನಿತ್ ಅಂತಂದರೆ, ಮಾಲ್ಥೂಸಿಯನ್ ಥಿಯರಿ ಎಂಥ ಟೈಮಲ್ಲಿ ಬಂತು ಅಂತಂದರೆ, ಅವಾಗಿನ ಸಿಚುವೇಶನ್ನು ಮಾಲ್ಥೂಸಿಯನ್ ಥಿಯರಿಯನ್ನು ಒಪ್ಕೊಳ್ತಕ್ಕಂಥ ಸಿಚುವೇಶನ್ನು ಅವಾಗ ಆಗಿತ್ತು. ಯಾಕಂತಂದರೆ ಅವಾಗ ಯಾರೂ ಕೂಡ ಫುಡ್ ಬಗ್ಗೆ ಮತ್ತು ಪಾಪ್ಯುಲೇಷನ್ ಗ್ರೋತ್ ಬಗ್ಗೆ ಈ ಒಂದು ಸಂಬಂಧದ ಬಗ್ಗೆ ಯಾರೂ ಮಾತಾಡಲಿಲ್ಲ. ಹೀಗಾಗಿ ಅವತ್ತಿನ ಎಲ್ಲ ಬುದ್ಧಿವಂತರು ಮಾಲ್ಥೂಸಿಯನ್ ಥಿಯರಿಯನ್ನು ಒಪ್ಕೋಬೇಕಾಯಿತು. ಎರಡನೇದಾಗಿ ಕೆನ್ನಿತ್ ಏನು ಹೇಳ್ತಾರೆ ಅಂತಂದರೆ, ಮಾಲ್ಥಸ್ ಆಫರ್ಡ್ ಎ ಸೈಂಟಿಫಿಕ್ ಪೆಸಿಮಿಸಮ್ ವಿಚ್ ಗ್ಲೂಮಿ ಆ್ಯಂಡ್ ಫೆಟಲಿಸ್ಟಿಕ್ ಥಾಟ್ it was towards the hopes of working classes, absorbed the ruling classes from the need to make futile efforts on their behalf. His plea for the abolition of poor laws naturally appealed to many persons. His doctrines were convenient to the rulers who were always afraid of growing poverty. ಏನಾಗ್ತೈತೆ ಅಂತಂದರೆ, ಮಾಲ್ಥೂಸ್ ಎಷ್ಟೇ ತನ್ನ ಥಿಯರಿ ಇದು ಅಬ್ಸ್ಟ್ರಾಕ್ಟ್ ಅಂದರೂ ಕೂಡ ಅವನ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನು ಅವತ್ತಿನ ಒಂದು ರೂಲಿಂಗ್ ಕ್ಲಾಸು ಈ ಸಿದ್ಧಾಂತವನ್ನು ಒಪ್ಕೊಳ್ಳೋ ಹಾಗೆ ಮಾಡಿದರು. ಅಷ್ಟು ಮಾಲ್ಥೂಸಿಯನ್ ಥಿಯರಿ ಆ ಕಾಲದಲ್ಲಿ ಪ್ರಭಾವಿತ ಆಗಿತ್ತು. ಒಂದು ಏನಂತಂದರೆ, ಈಚ್ ಆ್ಯಂಡ್ ಎವ್ರಿ ಥಿಯರಿ ಇನ್ ಸೋಷಿಯಲ್ ಸೈನ್ಸ್ ಆರ್ ಇನ್ ನ್ಯಾಚುರಲ್ ಸೈನ್ಸ್ ದೇ ಆರ್ ವಿತ್ ಕ್ರಿಟಿಸಿಸಮ್. ಅಂದರೆ ಪ್ರತಿಯೊಂದು ಸಿದ್ಧಾಂತಕ್ಕೆ ಅದರದೇ ಆದ ಒಂದು ವಿಮರ್ಶೆ ಇರುತ್ತೆ. ಸೊ ಅದೇ ರೀತಿ ಮಾಲ್ಥೂಸಿಯನ್ ಥಿಯರಿ ಕೂಡ ಸಿದ್ಧಾಂತದ ಹೊರಗಿಲ್ಲ. ಈವನ್ ಮಾಲ್ಥೂಸಿಯನ್ ಥಿಯರಿ is also not immune of criticism. So let us look into the criticism. Who have criticized Malthusian theory? The first person to criticize Malthusian theory is Karl Marx, who referred to him as one who have taken the monastic oath of celibacy. It may be noted in this connection that Malthus was married and had 3 children. The criticisms such as this were obviously based upon the misconceptions and ignorance. ಕಾರ್ಲ್ ಮಾರ್ಕ್ಸ್ ಏನು ಹೇಳ್ತಾರೆ ಅಂತಂದರೆ, ಮಾಲ್ಥಸ್ಸು ಏನು ಮದುವೆ ಬಗ್ಗೆ ಮಾತಾಡಿದ್ರಲ್ಲ ಅಥವಾ ಸೆಲೆಬಸಿ ಬಗ್ಗೆ ಅಥವಾ ಬ್ರಹ್ಮಚರ್ಯದ ಬಗ್ಗೆ ಮಾತಾಡಿದಿಲ್ಲ, ಇದು ಒಂದು ರೀತಿ ಮೊನಾಸ್ಟಿಕ್ ಆಗಿ ಅಂದರೆ ಈ ಸನ್ಯಾಸಿಗಳು ತಗೊಳ್ತಕ್ಕಂಥ ಒಂದು ಡಿಸಿಷನ್ ಅಂತ ಅದನ್ನು ಕಾರ್ಲ್ ಮಾರ್ಕ್ಸ್ ಕ್ರಿಟಿಸೈಸ್ ಮಾಡಿದರು. ಅದು ಇನ್ನೊಂದು ಏನಪ್ಪ ಅಂತಂದರೆ, ಮಾಲ್ಥಸ್ ಅವರೇ ಕೂಡ ಮದುವೆಯಾಗಿ 3 ಮಕ್ಕಳ ತಂದೆ ಆಗಿದ್ದರು, ಅವ್ರಿಗೆ 3 ಮಕ್ಕಳಿದ್ರು. ಸೊ ಅದಕ್ಕೆ ಇದೊಂದು ಮಿಸ್ಕನ್ಸೆಪ್ಷನ್ ಅಥವಾ ಇಗ್ನೋರೆನ್ಸ್ ಅಂತೇಳಿ ಕಾರ್ಲ್ ಮಾರ್ಕ್ಸ್ ಅದನ್ನು ಕ್ರಿಟಿಸೈಸ್ ಮಾಡಿದರು. ನೆಕ್ಸ್ಟ್, however, the weakest point in the theory of Malthus was the ratio between arithmetical and geometrical progression. According to Kenneth Smith, this ratio was never really proved. ಏನು ಹೇಳ್ತಾರೆ ಅಂದರೆ, ಈ ಒಂದು ರೇಷಿಯೋ ಯಾವುದು ಜಿಯೋಮೆಟ್ರಿಕಲ್ ಪ್ರೋಗ್ರೆಷನ್ ಮತ್ತು ಅರ್ಥಮೆಟಿಕಲ್ ಪ್ರೋಗ್ರೆಷನ್ ಬಗ್ಗೆ ಏನು ಮಾತಾಡ್ತಾರಲ್ಲ, ಇದು ಯಾವತ್ತೂ ಕೂಡ ಪ್ರೂವ್ ಆಗಿಲ್ಲ ಇತಿಹಾಸದಲ್ಲಿ. ಅದು ಒಂದು. ಇನ್ನೊಂದು, ಇಟ್ ವಾಸ್ ಪಾಯಿಂಟೆಡ್ ಔಟ್ ದಟ್ ಥಿಯರಿ ದಟ್ population would be double in a period of 25 years was based upon the evidence of doubtful American statistics in which the role of immigration in the North American population was completely rejected. ಏನು 25 ವರ್ಷದಲ್ಲಿ ಒಂದು ಪಾಪ್ಯುಲೇಷನ್ನು ಫುಡ್ ಇದ್ದಾಗ ಡಬಲ್ ಆಗ್ತದೆ ಅಂತ ಹೇಳಿದ್ದು ಕೂಡ ಇದು ಕೂಡ ಏನಂತ ಕರಿತೀವಿ ನಾವು, ಎಲ್ಲಿ ಪ್ರೂವ್ ಆಗಿಲ್ಲ. ಯಾಕಂತಂದರೆ ಇಟ್ ವಾಸ್ ಬೇಸ್ಡ್ ಆನ್ ದಿ ಅಮೇರಿಕನ್ ಸ್ಟ್ಯಾಟಿಸ್ಟಿಕ್ಸು. ಅಲ್ಲಿ ಅಮೇರಿಕನ್ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಅದು ಅಷ್ಟೊಂದು ರಿಲಯಬಲ್ ಆಗಿ ಇದ್ದಿರಲಿಲ್ಲ ಅನ್ನೋದು ಮತ್ತೊಂದು ಇದ್ರ ಬಗ್ಗೆ ಇರ್ತಕ್ಕಂಥ ಒಂದು ಆಪಾದನೆ. ನೋಡಿ, ಇನ್ನೊಬ್ರು ಯಾರಂದರೆ EP ಹಚ್ಸನ್ ಅಂತ. ಅವ್ರು ಏನು ಹೇಳ್ತಾರೆ ಅಂತಂದರೆ, ದಿ ಐಡಿಯಾ ಆಫ್ ಅರ್ಥಮೆಟಿಕಲ್ ರೇಷಿಯೋ ಕನ್ಸರ್ನಿಂಗ್ ದಿ ಗ್ರೋತ್ ಆಫ್ ಮೀನ್ಸ್ ಆಫ್ ಸಬ್ಸಿಸ್ಟೆನ್ಸ್ ವಾಸ್ ಅನಾನಿಮಸ್ಲಿ ರಿಜೆಕ್ಟೆಡ್ ಬೈ ಸ್ಕಾಲರ್ಸ್. ಇದನ್ನು ಎಲ್ಲ ಸ್ಕಾಲರ್ಸ್ಗಳು ಕೂಡ ಒಮ್ಮತದಿಂದ ಇದನ್ನು ರಿಜೆಕ್ಟ್ ಮಾಡಿದ್ದಾರೆ. ಯಾವುದನ್ನು? ದ ರಿಲೇಷನ್ಶಿಪ್ ಬಿಟ್ವೀನ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಪ್ರೊಡಕ್ಷನ್. ಅದೇ ರೀತಿ ಜನರಲ್ ಆಗಿ ಏನೇನಿದೆ ಮಾಲ್ಥೂಸಿಯನ್ ಥಿಯರಿ ಪ್ರಕಾರ, ಮಾಲ್ಥೂಸಿಯನ್ ಥಿಯರಿಗೆ ಯಾವ್ಯಾವ ರೀತಿಯಾದಂತಹ ಕ್ರಿಟಿಸಿಸಮ್ ಇದ್ದಾವೆ. ಮೊದಲನೇದು ಏನಂತಂದರೆ, ಇದು ಯಾವತ್ತೂ ಪ್ರೂವ್ ಆಗಿಲ್ಲ. ಯಾವುದು? ಅವರ ಒಂದು ಅರ್ಥಮೆಟಿಕಲ್ ರೇಷಿಯೋ ಮತ್ತು ಜಿಯೋಮೆಟ್ರಿಕಲ್ ರೇಷಿಯೋ, ಫುಡ್ ಪ್ರೊಡಕ್ಷನ್ ಮತ್ತು ಪಾಪ್ಯುಲೇಷನ್
ಗ್ರೋತ್ ಇದ್ರ ಬಗ್ಗೆ ಇರ್ತಕ್ಕಂಥ ಒಂದು ಈ ಸಂಬಂಧ ಯಾವತ್ತೂ ಪ್ರೂವ್ ಆಗಿಲ್ಲ ಅಂತೇಳಿ ಮೊದಲನೇದು. ಎರಡನೇದು ಏನಂತಂದ್ರೆ ಇನ್ ಸೋ ಮೆನಿ ಕೇಸಸ್ ದ ಥಿಯರಿ ಆಫ್ ಗ್ರೋತ್ ಆಫ್ ಮೀನ್ಸ್ ದ ಸಬ್ಸಿಸ್ಟೆನ್ಸ್ ಇನ್ ದಿ ಅರ್ಥಮೆಟಿಕಲ್ ರೇಷಿಯೋ ವಾಸ್ ನೆವರ್ ಪ್ರೂವ್ಡ್. ಮತ್ತು ಮೂರನೇದು ಮಾಲ್ಥಸ್ ಅವರು ಏನು ಮಾಡಿದ್ರೆ, he did not clearly distinguish between fecundity and fertility or the psychological capacity to reproduce and the actual reproductive performance. ಅವರು ಈ ಒಂದು ಏನು ಕರಿತೀವಿ ನಾವು ಫರ್ಟಿಲಿಟಿ ಅಂದರೆ ಫಲವತ್ತತೆ, ಫೆಕಂಡಿಟಿ ಅಂದರೆ ಅವ್ರ ಕೆಪಾಸಿಟಿ ಮತ್ತು ಸೈಕಾಲಜಿಕಲ್ ಕೆಪಾಸಿಟಿ ಇವುಗಳ ಒಂದು ಈ ಕಲ್ಪನೆಗಳ ಬಗ್ಗೆ ಸರಿಯಾಗಿ ಅವ್ರು ಯಾವುದೇ ರೀತಿ ಇನ್ಫಾರ್ಮೇಷನನ್ನು ಕೊಡಲಿಲ್ಲ. ಮತ್ತು ನೆಕ್ಸ್ಟ್ ಏನಪ್ಪ ಅವರ ಬಗ್ಗೆ ಇರ್ತಕ್ಕಂಥ ಒಂದು ಕ್ರಿಟಿಸಿಸಮ್ ಅಂತಂದರೆ the classification of checks on the population growth as preventive and positive were cited as an example of poor classification since they were not independent categories. ಇವು ಕೂಡ ಸ್ವತಂತ್ರವಾದ ಕ್ಯಾಟಗರೀಸ್ಗಳು ಅಲ್ಲ, ಇವು ತುಂಬ ಲೋ ಲೆವೆಲ್ ಅಂತ ಒಂದು ಕ್ಲಾಸಿಫಿಕೇಶನ್ ಅಂತ ಇನ್ನೊಂದು ಆಪಾದನೆ ಮಾಲ್ಥುಸಿಯನ್ ಥಿಯರಿ ಬಗ್ಗೆ ಇದೆ. ಆ್ಯಂಡ್ ನೆಕ್ಸ್ಟ್ ಏನಂದರೆ ಮಾಲ್ಥಸ್ ಡಿಡ್ ನಾಟ್ ಸಕ್ಸೀಡ್ ಇನ್ ಕನೆಕ್ಟಿಂಗ್ ಪಾಸಿಟಿವ್ ಚೆಕ್ಸ್ ಆ್ಯಂಡ್ ಪ್ರಿವೆಂಟಿವ್ ಚೆಕ್ಸ್ ವಿತ್ ಹಿಸ್ ಥಿಯರಿ. ಅಂದರೆ there is no relationship between positive and preventive checks with his theory. ತನ್ನ ಸಿದ್ಧಾಂತದೊಂದಿಗೆ ಈ ಪಾಸಿಟಿವ್ ಚೆಕ್ಸ್ ಮತ್ತು ಪ್ರಿವೆಂಟಿವ್ ಚೆಕ್ಸ್ಗಳು ಇವು ಕನೆಕ್ಷನ್ ಅನ್ನು ಹೊಂದಿಲ್ಲ. ನೆಕ್ಸ್ಟ್ ಏನಂದ್ರೆ ಮಾಲ್ಥಸ್ ಪ್ಲೇಸ್ಡ್ undue emphasis on the limitation of power supply of land. Agriculture production tremendously increased through the agricultural revolution in the 19th century. ಮಾಲ್ಥಸ್ ಏನಂದ್ರೆ ಜನಸಂಖ್ಯೆ ಜಾಸ್ತಿ ಹೋಗ್ತಾ ಇರುತ್ತೆ, ಫುಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಬಟ್ 19ನೇ ಶತಮಾನದಲ್ಲಿ ಆದಂಥ ಅಗ್ರಿಕಲ್ಚರ್ ರೆವಲ್ಯೂಷನ್ ಇಂದ ಫುಡ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಈ ಸಿದ್ಧಾಂತದಲ್ಲಿ ಅವರು ಎತ್ತಿ ತೋರಿಸಲಿಲ್ಲ. ದಿ ನೆಕ್ಸ್ಟ್ ಕ್ರಿಟಿಸಿಸಮ್ ಈಸ್ ಮಾಲ್ಥಸ್ painted too gloomy picture of the future growth of population. According to Ralph Tomlinson, his predictions did not come out to be true due to agricultural revolution. ನಮ್ಮಲ್ಲಿ ಸಾಕಷ್ಟು ಕೃಷಿಯಲ್ಲಿ ರೆವಲ್ಯೂಷನ್ ಆಗಿದ್ದಕ್ಕೆ ಇವರ ಒಂದು ಸಿದ್ಧಾಂತಕ್ಕೆ ಇದು ದೂರ ಆಯಿತು. ಏನು ಫುಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದಾಗಲಿಲ್ಲ. ಫುಡ್ ಪ್ರೊಡಕ್ಷನ್ನು ಜಾಸ್ತಿ ಆಯಿತು, ಅದನ್ನು ಮಾಲ್ಥಸ್ ಅವರು ನೆಗ್ಲೆಕ್ಟ್ ಮಾಡಿದ್ರು ಅನ್ನೋದು ರಾಲ್ಫ್ ಟಾಮಿಲ್ಸನ್ಸ್ ಅವರ ಒಂದು ಕ್ರಿಟಿಸಿಸಮ್ಮು. ನೆಕ್ಸ್ಟ್, ಮಾಲ್ಥಸ್ ಅಂಡರ್ ಎಸ್ಟಿಮೇಟೆಡ್ ದಿ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇನ್ ಇನ್ಕ್ರೀಸಿಂಗ್ ಮೀನ್ಸ್ ಆಫ್ ಸಬ್ಸಿಸ್ಟೆನ್ಸ್. ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಇಂಡಸ್ಟ್ರಿಗಳ ಡೆವಲಪ್ಮೆಂಟ್ ಸಾಕಷ್ಟು ಆಗಿತ್ತು ನಮ್ಮಲ್ಲಿ, ಸೊ ಅದನ್ನು ಮಾಲ್ಥಸ್ಸು ಅಂಡರ್ ಎಸ್ಟಿಮೇಟ್ ಮಾಡಿದರು ಅಂತೇಳಿ. ಆ್ಯಂಡ್ ಮಾಲ್ಥಸ್ಸು ತುಂಬ ಧಾರ್ಮಿಕತೆಯಿಂದ ತಮ್ಮ ಸಿದ್ಧಾಂತವನ್ನು ಕೊಟ್ಟರು ಅನ್ನೋದು ಮತ್ತೊಂದು ಅವರ ಒಂದು ಸಿದ್ಧಾಂತ ಬಗ್ಗೆ ಇರ್ತಕ್ಕಂಥ ಒಂದು ಕ್ರಿಟಿಸಿಸಮ್. ದಿ ರಿಲಿಜಿಯಸ್ ಬಿಲೀಫ್ಸ್ ಆಫ್ ಮಾಲ್ಥಸ್ ಅಕಾರ್ಡಿಂಗ್ ಟು ರಾಲ್ಫ್ ಟಾಮಿಲ್ಸನ್ prevented him from the understanding the possibility of the widespread use of contraceptives. ಈಗ ಜನನ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಸಾಕಷ್ಟು ಕಾಂಟ್ರಾಸೆಪ್ಟಿವ್ಸ್ಗಳು ಇವತ್ತು ನಮ್ಮ ವಿಜ್ಞಾನ ಕಂಡುಹಿಡಿದಿದೆ. ಸೊ ಇದ್ರ ಬಗ್ಗೆ ಅವನು ಮಾತಾಡಲಿಲ್ಲ, ಯಾಕಂದರೆ ಒಬ್ಬ ಧಾರ್ಮಿಕ ವ್ಯಕ್ತಿ ಮಾಲ್ಥಸ್ ಆಗಿದ್ದ. ಅಕಾರ್ಡಿಂಗ್ ಟು ಎವರ್ಸ್ಲೆ, ಮಾಲ್ಥಸ್ ಡಿಡ್ ನಾಟ್ ಯುಟಿಲೈಸ್ ದಿ 1831 ಸೆನ್ಸಸ್ ಡಾಟಾ ಆಫ್ ಇಂಗ್ಲೆಂಡ್. ಸೊ ಮಾಲ್ಥಸ್ ಏನು ಮಾಡಿದರೆ ಅಮೇರಿಕನ್ ಡಾಟಾವನ್ನು ಯೂಸ್ ಮಾಡಿದರು, ಬಟ್ 1831 ಇಂಗ್ಲೆಂಡ್ ಡಾಟಾವನ್ನು ಅವರು ತಮ್ಮ ಸಿದ್ಧಾಂತದಲ್ಲಿ ಬಳಕೆ ಮಾಡಿಕೊಂಡಿಲ್ಲ. ಮತ್ತು ಕೊನೆಯದಾದಂಥ ಒಂದು ಕ್ರಿಟಿಸಮ್ ಏನಂದರೆ ಮಾಲ್ಥಸ್ನ ಈ ಸಿದ್ಧಾಂತ ಸಾಮಾಜಿಕ ಚಿಂತನೆಯರಿಗೆ ಯಾವುದೇ ರೀತಿಯ ಕೊಡುಗೆಯನ್ನು ಕೊಡಲಿಲ್ಲ ಅನ್ನೋದು. ಸೊ ಈ ಡಿಡ್ ನಾಟ್ ಕಾಂಟ್ರಿಬ್ಯೂಟ್ ಎನಿಥಿಂಗ್ ಟು ದಿ ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಥಾಟ್. ಸೊ ನೆಕ್ಸ್ಟ್ ಏನಂತಂದರೆ ಒನ್ ಫೈಂಡ್ಸ್ ಕಾಂಟ್ರಾಡಿಕ್ಷನ್ ಇನ್ ದಿ ಟ್ವಿನ್ ರೋಲ್ ಆಫ್ Malthus as a scientist and as a moralist. His role as a scientist was vitiated by his attempts of opposing the birth control. ಇಲ್ಲಿ ಇನ್ನೊಂದು ಏನಂತಂದರೆ ಜನಗಳಿಗೆ ಒಂದು ಕನ್ಫ್ಯೂಷನ್, ಮಾಲ್ಥಸ್ ಒಬ್ಬ ಸಾಮಾಜಿಕ ವಿಜ್ಞಾನಿಯೋ ಅಥವಾ ಒಬ್ಬ ನೈತಿಕ ಶಾಸ್ತ್ರಜ್ಞ ಅನ್ನೋದು. ಯಾಕಂತಂದರೆ ಅವನು ಬರ್ತ್ ಕಂಟ್ರೋಲ್ ಬಗ್ಗೆ ಕೊಟ್ಟಂತಹ ಅಭಿಪ್ರಾಯಗಳು. ಆ್ಯಂಡ್ ಮಾಲ್ಥಸ್ ಇನ್ನೊಂದು ಏನು ಮಾಡಿದಂದರೆ ಹಿ ರಿಸ್ಟ್ರಿಕ್ಟೆಡ್ ಮ್ಯಾರೇಜ್ ಆರ್ ಪೋಸ್ಟ್ಪೋನ್ಮೆಂಟ್ ಆಫ್ ಮ್ಯಾರೇಜ್ ಬಗ್ಗೆ ಮಾತಾಡಿದರು. ಸೊ ಹಿ ಫೇವರ್ಡ್ ಪೋಸ್ಟ್ಪೋನ್ಮೆಂಟ್ ಆಫ್ ಮ್ಯಾರೇಜ್ ಆ್ಯಂಡ್ ಇವನ್ ಟೋಟಲ್ ಅಬ್ಸ್ಟಿನೆನ್ಸ್, ಮದುವೆನ ಆಗದೇ ಇರೋದ್ರ ಬಗ್ಗೆ ಕೂಡ ಮಾತಾಡಿದರು. ಇದು ಕೂಡ ಪ್ರಾಕ್ಟಿಕಲಿ ಸಾಧ್ಯವಾಗದೇ ಇರ್ತಕ್ಕಂಥ ಒಂದು ಮಾತಾಗಿತ್ತು. ಫೈನಲಿ ಇಷ್ಟೆಲ್ಲ ಕ್ರಿಟಿಸಮ್ ಇದ್ರೂ ಕೂಡ ಕಿಂಗ್ಸ್ಲೆ ಡೇವಿಸ್ ಹ್ಯಾಸ್ ರೈಟ್ಲಿ ಮೇಂಟೈನ್ಡ್ ದಟ್ ದೋ ನಾಟ್ ಎಂಪಿರಿಕಲಿ ವ್ಯಾಲಿಡ್ ಮಾಲ್ಥುಸಿಯನ್ ಥಿಯರಿ ವಾಸ್ ಥಿಯರಿಟಿಕಲಿ ಸಿಗ್ನಿಫಿಕೆಂಟ್. ಇದು ಪ್ರಾಕ್ಟಿಕಲ್ ಆಗಿ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲಾದರೂ ಕೂಡ ಸೈದ್ಧಾಂತಿಕ ಮಟ್ಟದಲ್ಲಿ ಇದು ಬಹಳ ಮಹತ್ವವಾದ ಒಂದು ಸಿದ್ಧಾಂತ. ಮತ್ತು ಅವರ ನೇಮು ಈ ಜನಸಂಖ್ಯಾಶಾಸ್ತ್ರದ ಇತಿಹಾಸದಲ್ಲಿ ತುಂಬ ಒಂದು ಮೈಲಿಗಲ್ಲಾಗಿ ಇವತ್ತು ನಮಗೆಲ್ಲ ಕಾಣ್ತಾ ಇದೆ. ಸೊ ಇಟ್ ವಿಲ್ ಬಿ ಬೆಸ್ಟ್ ಕನ್ಕ್ಲೂಡ್ ದಟ್ ಏನು ನಾವು ಕೊನೆಗೆ ಕನ್ಕ್ಲೂಷನ್ ಬರ್ಬೋದು ಅಂತಂದರೆ ಯು ಕ್ಯಾನ್ ಕನ್ಸಿಡರ್ ದಿ ಕನ್ಕ್ಲೂಷನ್ ಆಫ್ ಚಾರ್ಲ್ಸ್ ಎಮೈಲ್ ಸ್ಟ್ಯಾಂಗನ್ ಲ್ಯಾಂಡ್ ಅಂತ ಅವ್ರದ್ದು. ಅವ್ರು ಹೇಳ್ತಾರೆ ಅಂತಂದರೆ
Malthus' work was a great one written in an opportune time, and though it cannot lay claim to any considerable originality as far as the theories presented are concerned, it was successful in that it showed more fully, perhaps more clearly, and certainly more effectively than had any previous attempt that population depends on subsistence and its increase is checked by want, vice and disease as well as by more restraint or fraudulent. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಯಾರು ಚಾರ್ಲ್ಸ್ ಎಮಿಲ್ ಸ್ಟ್ಯಾಗ್ಲ್ಯಾಂಡ್ ಅವ್ರು ಏನು ಹೇಳ್ತಾರೆ ಅಂತಂದರೆ ಮಾಲ್ಥಸ್ ಥಿಯರಿ ತುಂಬ ಒಂದು ರೈಟ್ ಟೈಮಲ್ಲಿ ಇದು ಹೊರಗಡೆ ಬಂತು. ಅವರು ಏನು ಒರಿಜಿನಾಲಿಟಿನ ಕ್ಲೈಮ್ ಮಾಡಿದವರು ಪರವಾಗಿಲ್ಲ, ಇಲ್ಲಿವರೆಗೂ ಇದ್ದಂತಹ ಥಿಯರಿಗಳನ್ನ ನಾವು ನೋಡಿದಾಗ ಮಾಲ್ಥಸ್ ಥಿಯರಿ ಅನ್ನೋದು ತುಂಬ ಒಂದು ಇಂಪಾರ್ಟೆಂಟ್ ಥಿಯರಿ. ಅದು ಫಸ್ಟ್ ಟೈಮು ಪಾಪ್ಯುಲೇಷನ್ನು ಜಾಸ್ತಿ ಆಗುತ್ತೆ. ಯಾವಾಗ ಅಂತಂದರೆ ಫುಡ್ ಪಾಪ್ಯುಲೇಷನ್ ಜಾಸ್ತಿ ಆಗೋದು ಫುಡ್ಗೆ ನೇರ ಸಂಬಂಧವನ್ನು ಹೊಂದಿದೆ ಮತ್ತು ಪಾಪ್ಯುಲೇಷನ್ ನಾವು ಕರ್ವ್ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಮಾಲ್ಥಸ್ ಅವರು ಪ್ರೊಡ್ಯೂಸ್ ಮಾಡಿದರು ಅಥವಾ ಅದನ್ನು ಮಾನವ ಜನಾಂಗ ಮುಂದೆ ಇಟ್ಟರು. ಇಷ್ಟು ಮಾಲ್ಥೂಜಿಯನ್ ಥಿಯರಿ. ಸೊ ಇಲ್ಲಿವರೆಗೂ ನಮ್ಮ ಒಂದು ವಿಡಿಯೋವನ್ನು ನೋಡಿರಿ ಆ್ಯಂಡ್ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.